ನೀವೆಲ್ಲರೂ ಯಾರ ಮನುಷ್ಯರು? ದೇವರ ಮನುಷ್ಯರು. ನೀನಾದರೂ ಇವುಗಳಿಗೆ ದೂರವಾಗಿರು. ಅಂದ್ರೆ ಈ ಲೋಕದಲ್ಲಿರುವಂತ ಯಾವ ವಿಷಯವನ್ನು ನೀನು ಚಿಂತೆ ಮಾಡಬೇಡ, ಯಾವ ಸಂಗತಿಯನ್ನು ಯೋಚನೆ ಮಾಡಬೇಡ. ಈ ಎಲ್ಲ ವಿಷಯಗಳಿಗೆ ನೀನೇನು ಬಿರಬೇಕು? ದೂರವಾಗಿರಬೇಕು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ನೋಡಿ, ಇದು ನಮ್ಮ ಒಂದು ದೇವರ ಮಕ್ಕಳಾಗಿರುವಂತಹ ವಿಷಯ. ಇದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಏನಾದ್ರೂ ಒಂದು ಮಾಡಿ ನಾನು ಸಮುದ್ರವನ್ನು ಖಾಲಿ ಮಾಡಿಬಿಡ್ಬೇಕಂತ ತಿಳ್ಕೊಂಡು ಊರಲ್ಲಿರುವಂತ ಎಲ್ಲ ಜನರನ್ನು ಕರೆದುಕೊಂಡು ಬಂದು ಒಬ್ಬೊಬ್ಬರು ಒಂದೊಂದು ಬಕೆಟ್ ತೆಗೆದುಕೊಂಡು ಹೋಗಿ ನೀರನ್ನು ತೆಗೆದು ಈ ಕಡೆ ಆಗ್ತಾ ಇದ್ರಂತೆ. ಸಮುದ್ರವನ್ನು ಖಾಲಿ ಮಾಡಿಬಿಟ್ರೆ ಅಲ್ಲಿರುವಂತ ಎಲ್ಲ ಬಂಗಾರ, ವಜ್ರ, ವೈಡೂರ್ಯ, ಸಕಲ ಸಂಪತ್ತುಗಳು ನನಗೆ ಸಿಗ್ತದೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಂಡು ಆ ಊರಿನವರೆಲ್ಲರನ್ನು ಕರೆದುಕೊಂಡು ಹೋಗಿ ಸಮುದ್ರವನ್ನೇ ಖಾಲಿ ಮಾಡ್ತಾ ಇದ್ರಂತೆ. ಸಂಜೆ ಆಗ್ಬಿಡ್ತು, ರಾತ್ರಿ ಆಗೋಯ್ತು. ಎಲ್ಲಿ ಖಾಲಿ ಮಾಡೋದು? ಖಾಲಿ ಆಗ್ತದೆ ಸಮುದ್ರ. ಇದಕ್ಕೆ ಅರ್ಥ ಏನಂತಂದ್ರೆ ದೇವರ ಕೈಯಲ್ಲಿ ಸಕಲ ಆಶೀರ್ವಾದಗಳು ಇದೆ. ಅವ್ರು ಕೊಟ್ಬಿಟ್ಟಿದ್ದಾರೆ, ದೇವರು ನಮ್ಗೆ ಕೊಡ್ತಾ ಇಲ್ಲ ಅಲ್ವಾ? ಅವ್ರೆಲ್ಲರಿಗೆಲ್ಲ ಇದೆ, ನಮಗೆ ಇಲ್ಲ. ಏನ್ ಮಾಡೋದು ಈಗ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ನಮ್ಮ ಸಕಲ ಆಶೀರ್ವಾದವು, ಸಕಲ ಸಂಪತ್ತು, ಸಕಲ ಆಶೀರ್ವಾದವು ನಮ್ಮ ದೇವರ ಕೈಯಲ್ಲಿದೆ. ಅದು ಖಾಲಿ ಆಗ್ತದ? ಖಾಲಿ ಆಗಲ್ಲ. ಎಷ್ಟು ಜನ, ಎಷ್ಟು ಕೋಟಿ ಜನ ಬಂದ್ರು, ಎಷ್ಟು ಜನರು ಬಿಡ್ತಾ ಇದ್ರು, ದೇವರ ಕೈಯಲ್ಲಿರುವಂತ ಆಶೀರ್ವಾದ ಒಂದು ಕೂಡ ಕಡಿಮೆ ಆಗೋದು.